ನಾನೊಂದು ಸೀರಿಯಲ್ ನೋಡ್ತಾ ಇದ್ದೆ, ನೋಡ್ತಾ ಇರ್ಬೇಕು ಸೀರಿಯಲ್. ಅದು 6 ವರ್ಷದಿಂದ ಬರ್ತಾ ಇದೆ. ಅದರಲ್ಲಿ ಒಂದ್ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದು ಒಂದು ಹುಡುಗಿ, ಮಗು ಎತ್ತಿದ್ದು ಇನ್ನೊಂದು ಹುಡುಗಿ. ಇದು ನಿಮ್ ಕಂಟಿನ್ಯೂಟಿ. ಖಂಡಿತ ಅದು ರೀಪ್ಲೇಸ್ ಆಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ರೀಪ್ಲೇಸ್ ಆಗುತ್ತೆ. ಒಂದೇ ನಿಮಿಷ ಕಂಟಿನ್ಯೂಟಿ ಇದೆ. ಆಯ್ತು, 6 ವರ್ಷ ಒಂದ್ ಸೀರಿಯಲ್ ಮಾಡ್ಬೇಕು ಅಂತಂದ್ರೆ ಹೇಳಕ್ಕಾಗಲ್ಲ. ಕೆಲವು ಆರ್ಟಿಸ್ಟ್ ಪರ್ಸನಲ್ ಪ್ರಾಬ್ಲಮ್ ಇರುತ್ತೆ, ಬಿಟ್ಟು. ಹೌದು ಹೌದು, 30 ದಿವಸದಲ್ಲಿ ಮಾಡೋದು ನೀವು 6 ವರ್ಷ ಮಾಡಿ. ನೀವು 6 ವರ್ಷ ಮಾಡಿ ಪ್ರೂವ್ ಮಾಡಿ ತೋರಿಸಿ. 30 ದಿವಸ ಶೂಟಿಂಗ್ ಮಾಡ್ಬಿಟ್ಟು ನೀವು ತೋರಿಸ್ಬಿಟ್ಟು ರೀಪ್ಲೇಸ್ ಅಂತಂದ್ರೆ ಏನೇನ್ ಮಾಡಕ್ಕಾಗುತ್ತೆ? ಒಂದ್ ನಿಮಿಷ ಅವತಾರ ಅನ್ನೋ ಒಂದು ಸಿನಿಮಾ ಎಷ್ಟು ವರ್ಷ ಮಾಡಿರ್ಬೋದು ಹೇಳಿ? 10 ವರ್ಷ. ಅದ್ರಲ್ಲಿ ಏನ್ ಮಾಡಿದ್ದಾರೆ? ಯಾವುದೇ ಕಾರಣಕ್ಕೂ ಒಂದು ಕ್ಯಾರೆಕ್ಟರ್ ಚೇಂಜ್ ಆಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ಸೀರಿಯಲ್ ಸಿನಿಮಾ, ಅದಕ್ಕೋಸ್ಕರ ಅಲ್ಲ, ನೀವು ಅದೇ ಹುಡುಗಿನ ಆನಿಮೇಷನ್ ಮಾಡಿ. ನಾನು ಒಂದೇ ಮಾತು ಕೇಳ್ತೀನಿ, ಸಿನಿಮಾದಲ್ಲಿ ಹೋಮ್ವರ್ಕ್ ಇದೆ. ಅಂದರೆ ಹೋಮ್ವರ್ಕ್ ಅನ್ನೋದು ಒಂದೇ ಪಿಕ್ಚರ್ ಮಾಡ್ತೀವಿ, ಸಾಯಂಕಾಲ ಹೋದ ತಕ್ಷಣ. ಈಗ ಐ ಆಮ್ ಡೂಯಿಂಗ್ ಅ ಹೋಮ್ವರ್ಕ್ ಫಾರ್ ಅ ಕ್ಯಾರೆಕ್ಟರ್. ನಾನು ಜನವರಿ ಶೂಟಿಂಗ್ ಇದೆ ನನಗೆ, ಇನ್ನೊಂದು ಪಿಕ್ಚರ್ ಏಪ್ರಿಲಲ್ಲಿದೆ. ಇದು ಎರಡೂ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಅನ್ನೋವಾಗ ಬಾಡಿ ಲ್ಯಾಂಗ್ವೇಜಿಂದ ಹೋಮ್ವರ್ಕ್ ಮಾಡ್ಕೋತಾ ಇದ್ದೀನಿ ನಾನು. ಒಂದು ತೆಲುಗು, ಅನದರ್ ಇಸ್ ಕನ್ನಡ, ಟೋಟಲ್ ಡಿಫ್ರೆಂಟ್ ಅಂತ. ಬಟ್ ಸೀರಿಯಲಲ್ಲಿ ಆ ಹೋಮ್ವರ್ಕ್, ಆ ಸಿನ್ಸಿಯರಿಟಿ ನಾನು ನೋಡ್ತಾ ಇಲ್ಲ. ಯಾತಕ್ಕೆ? ಎವ್ರಿಬಡಿ ಈಸ್ ಆರ್ಟಿಸ್ಟ್. ಖಂಡಿತ. ಏನಕ್ಕೆ ಅಂದರೆ ಮೇಡಮ್, ನಿಮಗೆ ಈಗ ಹೇಳಿದ್ರಿ ಜನವರಿಗೆ ಒಂದು ಇದಿದೆ, ಪ್ರಾಜೆಕ್ಟ್ ಇದೆ, ಮಾರ್ಚ್ ಇದೆ ಅಂತಂದ್ಬಿಟ್ಟು ನಿಮಗೆ ಟೈಮ್ ಡ್ಯೂರೇಷನ್ ಸಿಕ್ಕಿದೆ. ಈಗ ನೀವು 9 ಗಂಟೆಗೆ ಬಂದು 10 ಗಂಟೆಗೆ ಆಕ್ಟಿಂಗ್ ಮಾಡಿ ಅಂತಂದ್ರೆ ಏನು ಇಂಪ್ರೂವ್ಮೆಂಟ್ ಮಾಡ್ತೀರಾ ನೀವು? ಸರ್ ಒಂದೇ ಮಾತು ಹೇಳ್ತೀನಿ, ನಿಮ್ಮ ಹೆಸರೇನಂದ್ರಿ? ವಿಶಾಲ್ ರಘು ಅಂತ. ವಿಶಾಲ್, ನೀವು ಆರ್ಟಿಸ್ಟ್ ಆಗ್ಬೇಕು ಅನ್ನೋ ಕನಸಲ್ಲಿ ತಾನೇ ಬಂದಿದ್ದು. ಹೌದು. ಆರ್ಟಿಸ್ಟ್ ಅಂದ್ರೇನೆ ವಿ ಆರ್ ಆಲ್ ಸೋಲ್ಜರ್ಸ್, ವಿ ಶುಡ್ ಬಿ ರೆಡಿ. ಹೌದು. ಐ ವಿಲ್ ನಾಟ್ ಅಕ್ಸೆಪ್ಟ್ ಇಟ್. ಐ ವಿಲ್ ನಾಟ್ ಅಕ್ಸೆಪ್ಟ್. ಅಲ್ಲ ಮೇಡಮ್, ನಾವು ರೆಡಿ ಇದೀವಿ. ಟ್ಯಾಲೆಂಟೆಡ್ ಅನ್ನೋದನ್ನ ತೋರಿಸ್ಕೊಳ್ಳೋಕೆ ಟಿವಿನೇ ರೈಟ್ ಮೀಡಿಯಾ. ಖಂಡಿತ. ಹೌದು. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾನು ಯಾವಾಗಲೂ ಹೇಳೋದು, ಈ ಹಳೆ ಮಲಯಾಳಂ ಸಿನಿಮಾಸ್ ಥರ ಟಿವಿ ಮಾಡೋದು. ಮಲಯಾಳಂ ಸಿನಿಮಾಗಳೆಲ್ಲ ಹಾಗೆ, ಆ ಚಾನ್ಸ್ ಮಿಸ್ ಆಗಿಬಿಟ್ರೆ ನಮಗೆ ಮಿಸ್ ಹೋಯ್ತು. ಮತ್ತೆ ಟೇಕ್ 2 ಮಾಡೋದಿಲ್ಲ ಅವರು. ಕ್ಯಾಮ್ರಾ ಇಟ್ಬಿಡ್ತಾರೆ, ಆಮೇಲೆ ಟ್ರಾಲಿ. ನಾವು ಆ ಟೈಮ್ ನೋಡಿಕೊಂಡು ನಮ್ಮ ಎಕ್ಸ್ಪ್ರೆಷನ್ ಕೊಡ್ತಾನೆ ಇರಬೇಕು. ನೀವು ಅದನ್ನು ಮಿಸ್ ಮಾಡ್ಕೊಂಡ್ಬಿಟ್ರೆ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಎಲ್ಲರೂ ಇಷ್ಟಪಟ್ಟು ಆಸೆ ಪಟ್ಟು ಆರ್ಟಿಸ್ಟ್ ಆಗಬೇಕು ಅಂತ ಬಂದಿದ್ದೀರಾ. ಕನಸುಗಳು, ನಾನು ಮೇಕಪ್ ಹಾಕ್ಕೊಂಡ್ರೆ ಆ ಮೇಕಪ್ಪು ಹಂಗೆ ಇರಬೇಕು, ನಾನು ಈ ಥರ ಬಟ್ಟೆ ಹಾಕಬೇಕು, ನನ್ನ ಫೇಸ್ನ ನೋಡ್ಕೋಬೇಕು, ನಾನು ಆರ್ಟಿಸ್ಟ್ ಆಗಬೇಕು, ಎಷ್ಟೋ ಕನಸುಗಳಿಂದ ಬಂದಿದ್ದೀರಾ. ಬಟ್ ಹೋಮ್ವರ್ಕ್ ಕಡಿಮೆ ಇದೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ತಪ್ಪು ತಿಳ್ಕೊಬೇಡಿ, ಖಂಡಿತ. ನಮ್ಮಲ್ಲಿ ಹೋಮ್ವರ್ಕ್ ಕಡಿಮೆ ಇಲ್ಲ. ನಾವು ನಾಟಕಗಳು ಮಾಡ್ತೀವಿ, ಹೋಗಿ ನಾಟಕಗಳನ್ನ ನೋಡ್ತೀವಿ, ನಾವು ಪ್ರಾಕ್ಟೀಸ್ ಮಾಡಿರ್ತೀವಿ, ಪ್ರತಿಯೊಂದು ಮಾಡಿರ್ತೀವಿ. ನಾವು ಪರ್ಸನಾಲಿಟಿಗೋಸ್ಕರ ಜಿಮ್ಗೆ ಹೋಗ್ತೀವಿ, ಇನ್ನೊಂದೇನೋ ಮಾಡಿರ್ತೀವಿ. ಬಟ್ ನಮ್ಗೇನಂದ್ರೆ ಇಲ್ಲಿ ಟೈಮ್ ಡ್ಯೂರೇಷನ್ ಇಲ್ಲ. ನಮಗೂ ಸಿನಿಮಾ ಥರ ಟೈಮ್ ಡ್ಯೂರೇಷನ್ ಕೊಡಿ. ಎಂಥ ರಿಯಾಕ್ಷನ್ ಬೇಕು, ಎಂಥ ಆಕ್ಟಿಂಗ್ ಬೇಕು, ನಾವು ಮಾಡಿ ತೋರಿಸ್ತೀವಿ. ಆಮೇಲೆ ಇನ್ನೊಂದೇನು ಗೊತ್ತಾ ಮೇಡಮ್, ಟಿ ವಿ ಮೀಡಿಯಾದಲ್ಲಿ ತುಂಬ ಆಪ್ಷನ್ಸ್ ಜಾಸ್ತಿ ಇದೆ, ವೈಡ್ ಆಗಿದೆ. ದಿನಕ್ಕೆ 100 ಜನ ಕಲಾವಿದರು ಬೇಕು, ಅದೊಂದು ಸಮುದ್ರ ಅದು. ಯಾರು ನಟರು ಅಲ್ವೋ, ಯಾರು ನಟಿ ಅಲ್ವೋ, ಸುಮ್ಮನೆ ಯಾರ್ಯಾರು ಗುಂಪಲ್ಲಿ ಬರೋದು ಅದೆಲ್ಲ ಆಗುತ್ತೆ. ಅಲ್ಲ ಅಂತ ನೀವು ಯಾರಾದರೂ ಹೇಳಲಿಕ್ಕೆ ಸಾಧ್ಯ ಇದೆಯಾ? ತುಂಬ ಜನ ಅಲ್ಲದೇ ಇರೋರು ನಟನೆ ಅದನ್ನು ಏನು ಸುಮ್ಮನೆ ಒಂದು ಏನೋ ಅದೇನು ಪ್ಯಾಷನ್, ನಾಟ್ ಪ್ಯಾಷನ್, ಸುಮ್ಮನೆ ಏನೋ ಎಂತೆಂಥವ್ರೋ ಬರ್ತಾರೆ. ರಂಗಭೂಮಿಯಿಂದ ಬಂದಂಥವ್ರು ಕಡಿಮೆ ಜನ ಇರ್ತಾರೆ, ನಿಜವಾದ ನಟ ನಟಿಯರು ಕಡಿಮೆ ಇರ್ತಾರೆ. ಮೋರ್ ಓವರ್ ಸಿನಿಮಾಗೆ ನೀವು ಆಗಲೇ ಕೇಳಿದ್ರಿ ನಟ ನಟಿಯರ ಬಗ್ಗೆ. ಟಿ ವಿ ಮೀಡಿಯಾದ ದೊಡ್ಡ ಹೀರೋ ರೈಟರ್. ಹೌದು, ದೊಡ್ಡ ಹೀರೋ ರೈಟ್ರೇ ದೊಡ್ಡ ಹೀರೋ. ಯಾಕೆಂದರೆ ಪ್ರತಿನಿತ್ಯ ಪ್ರತಿ ಎಪಿಸೋಡ್ನ ಬ್ರೇಕಲ್ಲಿ ಕರೆಕ್ಟಾಗಿ ಅಲ್ಲಿ ನಿಲ್ಲಿಸ್ಬೇಕು ಅನ್ನೋದು ಡೈರೆಕ್ಟರ್ ಯೋಚನೆ ಮಾಡ್ತಾನೆ. ಪ್ರತಿ ನೆಕ್ಸ್ಟ್ ಶಾರ್ಟ್ನ ಚಾನೆಲ್ ಚೇಂಜ್ ಮಾಡಬಾರ್ದು ಅಂತ ಯೋಚನೆ ಮಾಡೋನು ರೈಟರ್. ಸೊ ಆ ಥರ ಸಂಭಾಷಣೆ ಬರ್ತಾರೆ. ಹಾಗಾಗಿ ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ ಸಿನಿಮಾದಲ್ಲಿ ಏನು ಅಂತಂದರೆ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಸುಮಾರಾಗಿ RR ಮಾಡಿದ್ರೆ ಡಬ್ಬ, ಒಬ್ಬ ಫೈಟ್ ಮಾಸ್ಟರ್ ಸುಮಾರಾಗಿತ್ತು ಫೈಟು ಅಂದರೆ ನಮ್ಮಲ್ಲಿ ಹೇಳ್ತಾರೆ ಈ ಥಿಯೇಟ್ರಿಂದ ಹೊರಗಡೆ, ಮಗ ಕತೆ ಚೆನ್ನಾಗಿತ್ತು ಕಣ, ಸ್ಟೋರಿ ಮಾತ್ರ ಕೆಡಿಸ್ಬಿಟ್ಟವನೆ ಅಂತ. ಆ ಥರದ್ದು ತುಂಬ ಆಸ್ಪೆಕ್ಟ್ಸ್ ಚೆನ್ನಾಗಿದ್ದರೆ ಮಾತ್ರ ಒಂದು ಸಿನಿಮಾ ಸ್ಟ್ರಾಂಗಾಗಿ ನಿಲ್ಲಕ್ಕೆ ಸಾಧ್ಯ ಇದೆ. ಯಾವುದೋ ಒಂದರಿಂದ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಸೀರಿಯಲ್ಗಳಲ್ಲಿ ಅವ್ರಿಗೆ ಗೊತ್ತಿದೆ ನಾನು ಯಾವ ಸೀರಿಯಲ್ ಅಂತ ಹೇಳಬಾರ್ದು, ಬರೀ ಡೈಲಾಗ್ ಇಟ್ಕೊಂಡು ಒಂದು ಸ್ಟಡಿ ಶಾರ್ಟ್ ಇಟ್ಬಿಟ್ಟು ಅವರ್ಸ್ ಟುಗೆದರ್ ಹೊಡೆದಿದ್ದಾರೆ. ಇನ್ನೊಂದೇನು ಗೊತ್ತಾ, ಸಿನಿಮಾ ಇಸ್ ಮೇಡ್ ಆನ್ ದ ಟೇಬಲ್ ಅಂತಾರೆ. ಎಡಿಟಿಂಗಿಂದಾನೇ ಸಿನಿಮಾ ಚೇಂಜ್ ಮಾಡಿಬಿಡ್ಬೋದು. ಭಾಳ ಪಿಕ್ಚರ್ಸ್ ನೀವು ನೋಡಿದ್ರೆ ಎಷ್ಟೋ ತೆಗೆದಿರ್ತಾರೆ, ಚೇಂಜ್ ಆಗುತ್ತೆ. ಬಟ್ ಅಲ್ಲಿ ಅವಕಾಶ ಇಲ್ಲ, ಟೈಮ್ ಇಲ್ಲ. ಬಟ್ ಒಂದು ಮಾತ್ರ ನಾನು ಹೇಳಿದ ಥರ ನಾವೆಲ್ಲರೂ ಒಂದೇ. ನದಿ ಸಮುದ್ರಕ್ಕೆ ಸೇರಿದ್ರೂ ಸಮುದ್ರ ನೀರೇನೆ, ನಾವು ಎಲ್ಲರೂ ಒಂದೇನೆ. ನಾನು ಒಂದೇ ಮಾತು ಮೊನ್ನೆ ಓದಿದ್ದನ್ನು ಹೇಳ್ಕೊಂಡು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಮೀಟ್ರು ಟೈಮ್ ಹೋಯ್ತು, ಕಾಲ್ ಶೀಟ್ ಹೋಯ್ತು, ಈ ಬ್ಯಾಟ ಆ ಬ್ಯಾಟ ಇಲ್ಲದೆ ಕೂತಿದ್ದೀರಾ ಎಲ್ಲರೂ. ಆರ್ಟಿಸ್ಟ್ಗಳೆಲ್ಲ ನೀವು ಬಂದಿದ್ದೀರಾ. ನನಗೇನು ನಮ್ಮನ್ನು ಯಾತಕ್ಕೆ ಕೇಳಿದೆ ಅಂದರೆ ಹೋಮ್ವರ್ಕ್ ಮಾಡ್ತೀರಾ ಅಂತ. ನಾನು ಒಬ್ಬ ಆರ್ಟಿಸ್ಟಾಗಿ ಅದೇನೋ ಒಂದು ನೋವು, ನೀವು ಹೋಮ್ವರ್ಕ್ ಮಾಡಬೇಕು ಅಂತ. ಬಿಕಾಸ್ ನಾನೊಂದು ಸೀರಿಯಲ್ ಮಾಡಿದೆ, ಆವಾಗ ನೋಡಿದೆ ಹೋಮ್ವರ್ಕ್ ಕಡಿಮೆ ಇತ್ತು.
ಕೂತ್ಕೋತಾರೆ, ಹರಟೆ ಹೊಡಿತಾ ಇರ್ತಾರೆ. ಶಾರ್ಟ್ ರೆಡಿ ಅಂದ ತಕ್ಷಣ ಏನು ಡೈಲಾಗ್ ಹಿಂಗೆ ಓದೋದು, ನೀನು ಹೇಳೋ ಅಂದ್ಬಿಟ್ಟು ಪ್ರಾಂಪ್ಟಿಂಗಲ್ಲಿ ಹೋಗ್ತಾರೆ. ಕ್ವೈಟ್ ಪ್ಲೀಸ್, ಪ್ರಾಂಪ್ಟಿಂಗಲ್ಲಿ ಹೋಗ್ತಾ ಇರ್ತಾರೆ. ಬಟ್ ಬೇರಸ್ ಸಿನಿಮಾ ಅಂತ ಬರೋವಾಗ ಡೈರೆಕ್ಟ್ರ್ ಮೇಲೆ ಭಯ ಇರುತ್ತೆ. ಮೊನ್ನೆ ಓದಿದ್ದು ಒಂದು ನೆನಪು ಬಂತು ನನಗೆ. ರಮಣ ಮಹರ್ಷಿ ಹೇಳಿದ್ದು, ನಾವು ಎಲ್ಲರೂ ಸಿನಿಮಾನೇ, ಬರೀ ದೇವರು ಮಾತ್ರನೇ ವೈಟ್ ಸ್ಕ್ರೀನ್, ನಾವು ಎವ್ರಿಬಡಿ ಈಚ್ ಆ್ಯಂಡ್ ಎವ್ರಿ ಒನ್ ಸೀರಿಯಲೇ. ಆ ಸ್ಕ್ರೀನ್ ಮಾತ್ರ ಅಲ್ಲೇ ಇರುತ್ತೆ. ಒಂದೊಂದು ಹೊಸ ಕತೆ ಬರುತ್ತೆ, ಹೊಸ ಹೀರೋ ಹೊಸಬ್ರು ಬರ್ತಾರೆ, ಹೋಗ್ತಾನೆ ಇರ್ತಾರೆ. ಒಂದು ನಿಮಿಷ ಆಲೋಚನೆ ಮಾಡಿ ನೋಡಿ, ಅದು ನೋಡಿದ್ರೆ ಹೆದರ್ಕೋ ಒಂಥರ ಭಯ ಆಗುತ್ತೆ. ಯಾಕೆಂದರೆ ಇದನ್ನು ಇವತ್ತು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವೆಲ್ಲರೂ ಆರ್ಟಿಸ್ಟ್, ವಿ ಆರ್ ಆಲ್ ಸೆನ್ಸಿಟಿವ್ ಪೀಪಲ್, ವೆರಿ ಸೆನ್ಸಿಟಿವ್. ಲವ್ ಮಾಡಿದ್ರು ತುಂಬ ಸೀರಿಯಸ್ ಆಗಿ ಲವ್ ಮಾಡಿಬಿಡ್ತೀವಿ, ಹೇಟ್ ಮಾಡಿದ್ರು ಅದೇ, ಕೋಪ ಬಂದರೂ ಅಷ್ಟೇ. ನಮಗೆ ಅರ್ಥ ಆಗುತ್ತೆ, ಓನ್ಲಿ ದ ಗಾಡ್, ಹಿ ಈಸ್ ಆಲ್ವೇಸ್ ದೇರ್. ಆ ಗಾಡ್ ಅನ್ನೋದು ನಮ್ಮ ಪರವಾಗಿ ಜನಗಳು. ಆ ಜನಗಳು ಯಾವಾಗಲೂ ವೈಟ್ ಸ್ಕ್ರೀನ್ ಥರ ಇರ್ತಾರೆ, ನಾವು ಮಾತ್ರ ಡಿಫ್ರೆಂಟ್ ಫಿಲ್ಮ್ಸ್ ತೋರಿಸ್ತಾನೆ ಇರ್ತೀವಿ. ಇದು ಇನ್ನೊಂದು ಫಿಲ್ಮ್ ನಾವು ತೋರಿಸ್ತಾ ಇರ್ತೀವಿ. ಹೇಳ್ತಾರಲ್ಲ ಈಗ ಏನೋ ಫಿಲ್ಮ್ ತೋರಿಸ್ತಾ ಇದೆಯಾ ಅಂತ, ಆ ರೀತಿ ಡಿಫ್ರೆಂಟ್ ಫಿಲ್ಮ್ ತೋರಿಸ್ತಾ ಇದ್ದೀವಿ ಅಲ್ವಾ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಸಿ ಯು. ನೀನಾ ನಾನಾ ನೋಡೇ ಬಿಡೋಣ. ಬೆಳ್ಳಿತೆರೆಯೇ ಆಗಿರಲಿ, ಕಿರುತೆರೆಯೇ ಆಗಿರಲಿ, ಒಂದಕ್ಕೊಂದು ಪರಸ್ಪರ ಪೂರಕ. ಬೆಳ್ಳಿತೆರೆ ಇಲ್ಲದೆ ಕಿರುತೆರೆ ಇಲ್ಲ, ಕಿರುತೆರೆ ಇಲ್ಲದೆ ಹಿರಿತೆರೆ ವಿಜೃಂಭಿಸುವುದಿಲ್ಲ. ಮುಂದಿನ ದಿನಗಳಲ್ಲಿ ಎರಡನ್ನೂ ಮೀರಿಸೋ ತಂತ್ರಜ್ಞಾನ ಬರಬಹುದು. ಎಲ್ಲವೂ ತಂತ್ರಜ್ಞಾನವೇ. ಮನುಷ್ಯನ ಸ್ವಾರ್ಥ ತಂತ್ರಜ್ಞಾನವನ್ನು ನಿಯಂತ್ರಿಸುವುದರಲ್ಲಿ ಏನರ್ಥ? ಎರಡಕ್ಕೂ ಮನರಂಜನೆಯೇ ಆಧಾರವಾದರೂ ಉತ್ತಮ ಯಾವುದು ಅಂತ ನಿರ್ಧರಿಸೋ ಆಯ್ಕೆ ಮಾತ್ರ ನಿಮ್ಮದು.